ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವರ್ಷದ ಮುಂಗಾರು ಆರಂಭವಾದಾಗ ರಾಜ್ಯದ ರೈತರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಮಳೆ ಕೈಕೊಟ್ಟ ಕಾರಣ ಹೊಲಗಳು ಒಣಗಿದ್ದವು, ಜಲಾಶಯಗಳು ತುಂಬುತ್ತವೋ ಇಲ್ಲವೋ ಎಂಬ ಅನುಮಾನ ಎಲ್ಲರಲ್ಲೂ ಇತ್ತು. ಸ್ನೇಹಿತರೆ, ಮಲೆನಾಡಿನಂತಹ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬಿಸಿಲಿನ ವಾತಾವರಣ ಕಂಡು ಬಂದಿತ್ತು. ರೈತರು ಆಕಾಶದತ್ತ ನೋಡುತ್ತಾ ಮಳೆಯ ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಸ್ನೇಹಿತರೆ. ರಾಜ್ಯದ ಹಲವೆಡೆ ಒಂದೇ ಸಮನೆ ಉತ್ತಮ ಮಳೆಯಾಗುತ್ತಿದ್ದು, ನದಿಗಳು ಹಳ್ಳಗಳು ತುಂಬಿ ಹರಿಯುತ್ತಿವೆ. ಸ್ನೇಹಿತರೆ, ಪ್ರಮುಖ ಜಲಾಶಯಗಳಲ್ಲಿ ಒಳ ಹರಿವು ಹೆಚ್ಚಾಗುತ್ತಿರುವುದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಸ್ನೇಹಿತರೆ, ಮಲೆನಾಡು ಮತ್ತು ಕರಾವಳಿ ಹಾಗೂ ಒಳನಾಡಿನ ಅನೇಕ ಭಾಗಗಳಲ್ಲಿ ನಿರಂತರ ಮಳೆಯಾಗುತ್ತಿರುವ ಕಾರಣ ಕೃಷಿ ಚಟುವಟಿಕೆಗಳು ವೇಗ ಪಡೆದುಕೊಂಡಿವೆ. ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ಭಾಗದಲ್ಲಿ ಭಾರೀ ಮಳೆಯಿಂದ ನದಿಗಳು ಮತ್ತು ಜಲಾಶಯಗಳು ಒಳ ಹರಿವು ಗಣನೀಯವಾಗಿ ಏರಿಕೆಯಾಗಿವೆ. ಸ್ನೇಹಿತರೆ, ಭತ್ತದ ನಾಟಿ ಸೇರಿದಂತೆ ಮುಂಗಾರು ಬೆಳೆಗಳ ಕೆಲಸಗಳು ಜೋರಾಗಿ ಸಾಗುತ್ತಿವೆ. ಕೆಲವು ವಾರಗಳ ಹಿಂದೆ ನೀರಿನ ಕೊರತೆಯಿಂದ ಕಂಗಾಲಾಗಿದ್ದ ರೈತರು ಇಂದು ಹೊಸ ಉತ್ಸಾಹದಿಂದ ಹೊಲಕ್ಕೆ ಇಳಿದಿದ್ದಾರೆ. ಸ್ನೇಹಿತರೆ, ಉತ್ತಮ ಮಳೆಯಿಂದ ಈ ಬಾರಿಯೂ ಬೆಳೆ ಉತ್ತಮವಾಗಲಿದೆ ಎಂಬ ವಿಶ್ವಾಸವೂ ಹೆಚ್ಚಾಗಿದೆ. ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 2/8/2026. ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ 160.3 ಇಂಚ್ ಇದೆ. ಸ್ನೇಹಿತರೆ, 160 ಅಡಿ ಇದೆ. ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ 71.535 TMC ನೀರು ಸಂಗ್ರಹ ಮಾಡಬಹುದು. ಬಟ್ ಇವತ್ತು ಡ್ಯಾಮಲ್ಲಿ 43.147 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 31,874 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ನಿನ್ನೆ ಕಂಪೇರ್ ಮಾಡಿದರೆ ನಿನ್ನೆ 12,000 ಬರ್ತಿತ್ತು, ಇವತ್ತು 31,000 ಬರ್ತಿದೆ. ಸ್ನೇಹಿತರೆ, ಭದ್ರಾ ಡ್ಯಾಮ್ ಒಳಹರಿವಿನಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಯಾಕಂದರೆ ಗೊತ್ತು, ಕರ್ನಾಟಕದಲ್ಲಿ ಎಲ್ಲ ಕಡೆ ಉತ್ತಮ ಮಳೆ ಆಗ್ತಿದೆ. ಸ್ನೇಹಿತರೆ, ಇನ್ನು ಹೊರಹರಿವು 185 ಕ್ಯೂಸೆಕ್ಸ್ ನೀರು ಹೊರಹರಿವು ಬರ್ತಿದೆ. ಸ್ನೇಹಿತರೆ, ಇನ್ನು ಕಳೆದ ವರ್ಷ ಇದೇ ದಿನಕ್ಕೆ ಹೋಲಿಸಿದರೆ 180 ಅಡಿ ಇತ್ತು ಡ್ಯಾಮಲ್ಲಿ. ಆವಾಗ ಕೆಪಾಸಿಟಿ 64.61 TMC ನೀರು ಸಂಗ್ರಹವಾಗಿತ್ತು. ಆವಾಗ ಒಳಹರಿವು 6,206 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿತ್ತು. ಸ್ನೇಹಿತರೆ, ಹೋದ ವರ್ಷಕ್ಕಿಂತ ಈ ವರ್ಷನೇ ಒಳಹರಿವು ಜಾಸ್ತಿ ಇದೆ. ಸ್ನೇಹಿತರೆ, ಬಟ್ ಈ ವರ್ಷ ಮುಂಗಾರು ಸ್ವಲ್ಪ ಕೈ ಕೊಡ್ತು. ಈಗ ಚೆನ್ನಾಗೇ ಬರ್ತಿದೆ ಸ್ನೇಹಿತರೆ ಮಳೆ. ಆದಷ್ಟು ಬೇಗ ಡ್ಯಾಮ್ ತುಂಬಲಿ, ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ. ಸ್ನೇಹಿತರೆ.